ಇವತ್ತು ಏನು ನಾವೆಲ್ಲರೂ ಸೇರಿ ಇವತ್ತು ಸತೀಶ್ ರಾಮ್ಪುರ್ ಅವರ ಒಂದು ಟೀಮ್ ಸಂಜೀವನ್ ಇರ್ಬೋದು ಎಲ್ಲರೂ ಪಾಪ ಒಬ್ಬರಿಬ್ಬರೇ ಹೆಸರು ಅಂತ ಆಗೋದಿಲ್ಲ, ಎಲ್ಲರೂ ಸೇರಿ ನಾವೊಂದು ಜಯಂತಿ ಮಾಡಬೇಕು ಅಂತ ನನ್ನ ಹತ್ರ ಬಂದಿದ್ದಾಗ ನಾನ್ ಮೊದಲೇ ಹೇಳೋದು ಬಂಡೆಪುರೆ ನೋಡಿ ವಕೀಲ್ರೆ, ನೀವೆಲ್ಲರೂ ಸೇರಿ ನೀವು ಸಮಾಜದವರು ಈ ನಮ್ಮ ರಾಜಕೀಯ ಜಟಪಟ್ಟಿದಾಗ ನೀವು ಬದಲಾಗಬೇಡ್ರಿ, ನೀವೆಲ್ಲರೂ ಸೇರಿ ಒಂದು ಕಾರ್ಯಕ್ರಮ ಮಾಡ್ರಿ. ನೀವು ಯಾರಿಗೆ ಕರಿಬೇಕಂತ್ರಿ ಯಾರಿಗೆ ಬಿಡ್ಬೇಕಂತ್ರಿ ಅದು ನಿಮ್ಮ ವಿವೇಚನೆಗೆ ಬಿಟ್ಟಿದ್ದು. ನಾನು ಇವ್ರಿಗೆ ಬೇಡ ಅವ್ರಿಗೆ ಬೇಡ ಅಂತ ನಾನು ಹೇಳೋದಿಲ್ಲ. ತಾವೆಲ್ಲರೂ ಕೂಡ ಸುದೀರ್ಘವಾಗಿ ಅವ್ರ ಸಮಾಜದವರೆಲ್ಲ ಚರ್ಚೆ ಮಾಡಿದ್ರು. ಆಮೇಲೆ ಅವರೆಲ್ಲ ಬಂದು ಸತೀಶ್ ರಾಮ್ಪುರ್ ಅವರ ಅಧ್ಯಕ್ಷತೆಯಲ್ಲಿ ಮಾಡಬೇಕು. ಬಹಳ ಸಂತೋಷದ ನಮಗೆ. ನಾನು ಯಾವುದು ಅಧ್ಯಕ್ಷನೂ ಕೇಳ್ತಾ ಇಲ್ಲ, ಉದ್ಘಾಟನೂ ಕೇಳ್ತಾ ಇಲ್ಲ. ನೀವು ಸಮಾಜ ಬಲಿಷ್ಠ ಆಗ್ಬೇಕು. ಇವತ್ತು ಕನಕದಾಸರ ಜಯಂತಿ ಅರ್ಥಪೂರ್ಣ ಆಗ್ಬೇಕು. ಅದು ಒಂದೇ ದೃಷ್ಟಿಕೋನ ಮಾಡೋಣ ಅಂತ ನಾನು ಹೇಳಿದೆ. ಆಮ್ಯಾಗ ಅದು ಏನೋ ಗುರ್ತಿಲ್ಲ, ಅವರವರನ್ನೇ ಸ್ವಲ್ಪ ಜನ ನಾನು ಇವ್ರಿಗೆ ಒಪ್ಪಲ್ಲ ಅವ್ರಿಗೆ ಒಪ್ಪಲ್ಲ, ನಾನು ಸಮಾಧಾನ ಮಾಡೋದು ಹಂಗಲ್ಲ. ಈಗ ಅವರು ವಕೀಲರಿದ್ದಾರ, ನ್ಯಾಯವಾದಿಗಳಿದ್ದಾರ, ಇದೊಂದು ಸಲ ಅವಕಾಶ ಕೊಡಿ. ಮತ್ ಮುಂದೆ ಪ್ರತಿ ವರ್ಷ ಬೇರೆಯವ್ರಿಗೆ ಮಾಡಿ, ನಿಮ್ ಸಮಾಜ ಮುಖಂಡ್ರಿ ಯಾರಿಗೆ ಮಾಡಬೇಕು ಅಂತ ಅವ್ರಿಗೆ ನೀವು ಮಾಡಿ. ಅದು ಆದ ನಂತರ ಮೊನ್ನೆ ಸಚಿವರು ಕೆಲವರು ಮಾಜಿ ಸಚಿವರೇ ಕೆಲವರು ನನ್ನ ಹತ್ರ ಬಂದರು. ಇನ್ನೊಂದು ಇದೇ ಗೊಂಡ ಸಮಾಜದ ಪ್ರಮುಖರು ನನ್ನ ಹತ್ರ ಬಂದರು ಮನೆಗೆ. 4 ಗಂಟೆಗೆ ಬಂದು ಸರ್ ಇಲ್ಲ ನಾವೆಲ್ಲರೂ ಕೂಡ ಒಂದೇ ಮಾಡ್ಬೇಕಂತ ಇದೀವಿ ನಿಮ್ ನೇತೃತ್ವದಲ್ಲಿ. ನನ್ನ ನೇತೃತ್ವ ನಿಮ್ ನೇತೃತ್ವ ಅಲ್ಲ, ಎಲ್ಲರ ಒಂದು ಸಾಮೂಹಿಕ ನೇತೃತ್ವದಲ್ಲಿ. ಯಾಕೆ ನಿಮ್ಗೆ ನಾಳೆ ಕೇಳಿದ್ರು ಗೊತ್ತಾಗಬೇಕು. ಆಮ್ಯಾಗ ಏನ್ ಬಂತು ಅಂದ್ರೆ ಈ ಸಭೆಯಲ್ಲಿ ಉದ್ಘಾಟಕರಾಗಿ ರಾಜಶೇಖರ್ ಪಾಟೀಲ್ ಉದ್ಘಾಟನೆ ಮಾಡ್ತಾರ ಅಂತಿತ್ತು. ನಾನು ಹೇಳ್ದ ನಾನು ಉದ್ಘಾಟನೆ ಮಾಡೋದು, ಬಂಡೆಪ್ಪ ಕಾಶಪ್ಪರು ಉದ್ಘಾಟನೆ ಮಾಡೋದು ಯಾವುದು ನೋಡೋದಿಲ್ಲ. ನಾನು ತ್ಯಾಗ ಮಾಡ್ತೀನಿ. ಯಾಕಂದ್ರೆ ಬಂಡೆಪ್ಪ ಕಾಶಪ್ಪರು ಸಮಾಜದ ಮುಖಂಡರಿದ್ದಾರ, ಅವಕಾಲ ಉದ್ಘಾಟನೆ ಮಾಡಿಸೋಣ ಅಂತ ನಾನೇ ಅವ್ರಿಗೆ ಪ್ರಪೋಸಲ್ ಕೊಟ್ಟೆ. ನಾನು ಹೇಳ್ದ ಉದ್ಘಾಟನೆ ಅವ್ರ ಹೆಸರು ಹಾಕಿದ್ರು ಕೂಡ ಬಂಡೆಪ್ಪ ಕಾಶಪ್ಪರು ಉದ್ಘಾಟನೆ ಮಾಡಲ್ಲ, ಗೌಡ್ರೆ ಬರ್ರಿ ನೀವು ಹಿಡೀರಿ, ನಾವು ನೀವು ಕೂಡ ಮಾಡೇವಿ ಅಂತಾರ ಅಂತ ಅದು ಕೂಡ ಅವರಿಗೆಲ್ಲ ನಾನು ಹೇಳ್ದೆ. ಆಮ್ಯಾಗ ಅವ್ರಿಗೆ ಹೇಳ್ದೆ ನಾನು ಸಾಯಂಕಾಲ 8 ಗಂಟೆಗೆ ಸತೀಶ್ ರಾಮ್ಪುರ್ ಅವ್ರಿಗೆ ಕರೆಸ್ತೀನಿ, ಕರೆಸಿ ನಾವೆಲ್ಲ ಕೂಡಿ ಒಂದು ನಿರ್ಧಾರಕ್ಕೆ ಬರಬೇಕು. ಅಷ್ಟರೊಳಗೆ ಮಾಜಿ ಸಚಿವರ ಏನಾಯ್ತು ಅಂದ್ರೆ ನಮ್ಮ ಶಾಸಕರು ಒಂದು ವಾಟ್ಸಪ್ ನಲ್ಲಿ ಒಂದು ಇದು ಬಿಟ್ರು. ಏನಂತ ಅಂದ್ರೆ 7ನೇ ತಾರೀಕು ನಾವು ಕನಕದಾಸರ ಜಯಂತಿ ಆಚರಣೆ ಮಾಡ್ತೇವೆ. ಮತ್ ನಾನ್ ಹೇಳ್ದ ನೀವೇ ಬಂದಿರಿ, ನಾವಂತೂ ಯಾರ ಹತ್ರ ಹೋಗಿಲ್ಲ, ಚುಮ್ಕೊಡಾರೆ ನಾವ್ ಯಾರಿಗೆ ಕರಿಬೇಡ್ರಿ ಅಂತ ಹೇಳಿಲ್ಲ. ಇದು ಯಾವಾಗ ಗೊಂದಲ ನಡೆದ ಅಂದ್ರೆ ಬರೀ 2 ವರ್ಷ ಆಯ್ತು. ಈ ವರ್ಷ ಯಾಕೆ ಬಂದಿಲ್ಲಪ್ಪ ಗೊಂದಲು ಗೊಂಡ ಸಮಾಜದ್ದು? ಬಂಡೆಪುರ ನೀವು ನಾವು ಇಲ್ಲೇ ಇದ್ದೇವು. ನೀವು ಬೀದರ್ ಸೌತೋ ಬೀದರೋ ಹುಮ್ನಾಬಾದೋ ನಾವು ನೀವು ಇಲ್ಲೇ ಓಡಾಡ್ತೇವೆ. ಎಂದರ ಹಿಂದೆ ಬಂದಿತ್ತ? ಇದಕ್ಕೆ ಹಿಂದೆ ಕೂಡ ನಾವು ನೀವು ಕೂಡ ಸತೀಶ್ ರಾಮ್ಪುರ ಇದ್ರಾಗೆ ಇದೇ ಇದ್ರಲ್ಲಿ ನಾವು ಕಾರ್ಯಕ್ರಮ ಮಾಡಿದ್ವಿ. ಇವತ್ತಿನ ಯಾಕೆ ಹೇಳ್ತಾ ಇದ್ದೀರಿ ಅಂದ್ರೆ ತಾವು ಪ್ರಸ್ತಾವನೆ ಮಾಡಿದ್ರಿ ಅಂತ ಬರೀ ಬುದ್ಧಿಗಳೇ ಬರೀ. ಅದ್ರ ಸಲುವಾಗಿ ನಾನಿದು ಪ್ರಸ್ತಾವನೆ ಮಾಡ್ತಾ ಇದ್ದೀನಿ. ತಮ್ಮ ನಿಮ್ದು ಯಾವಾಗ್ಲೂ ಹೇಗಿದೆ ಅಂದ್ರೆ ಈಗ ನಿಮ್ಗೆ ಹಿಡ್ಕೊಂಡೆ ಹೇಳ್ಬೇಕಾಗಿತ್ತು ಅಂದ್ರೆ ಹಾಲ್ಮತ ಸಮಾಜ ಅಂದ್ರೆ ಹಾಲಿದ್ದಂಗೆ. ನಾವು ಯಾವಾಗ್ಲೂ ಕೂಡ ಅವರು ನಂಬಿಕೆಸ್ತರು. ಒಂದ್ಸಲ ನಂಬಿದ್ರು ಅಂದ್ರೆ ಆ ನಂಬಿಕೆಗೆ ದ್ರೋಹ ಮಾಡ್ತಕ್ಕಂಥ ಕೆಲಸ ಇವತ್ತು ಈ ಹಾಲ್ಮತ ಸಮಾಜ ಮಾಡಲ್ಲ ಅಂತ ಇವತ್ತು ಬಹಿರಂಗವಾಗಿ ನಾನು ಹೇಳ್ತೀನಿ. ಹುಮ್ನಾಬಾದ್ನಲ್ಲಿ ಇದು ಮೊದಲ ಬಾರಿಗೆ ಹೋಮ್ ಸರ್ವಿಸ್ ನೀಡುವ 24x7 ಕೆಲಸ ನಿರ್ವಹಿಸುವ ಹುಮ್ನಾಬಾದ್ ಡಯಾಗ್ನೋಸ್ಟಿಕ್ ಸೆಂಟರ್ ಪ್ರಾರಂಭ. ಎಲ್ಲಾ ತರಹದ ಪರೀಕ್ಷೆ ಮಾಡಲಾಗುತ್ತದೆ. ಹಿಂದೆ ಭೇಟಿ ನೀಡಿ ಪೊಲೀಸ್ ಠಾಣೆ ಎದುರುಗಡೆ ಪೂರ್ವಿಕಾ ಮೊಬೈಲ್ ಹಿಂದುಗಡೆ ಹುಮ್ನಾಬಾದ್. ಇವತ್ತು ಬಂಡೆಪ್ಪ ಕಾಶಪ್ಪರವರು ಒಳ್ಳೆ ಸಂದೇಶ. ಇವತ್ತೆಲ್ಲರೂ ಕೂಡಿ ಕನಕದಾಸರ ಜಯಂತಿ ಬಹಳ ವಿಜೃಂಭಣೆ ಮಾಡ್ರಿ ಗೌಡ್ರೆ. ನಿಮ್ಮ ನೇತೃತ್ವ ನಾನು ನಮ್ಮ ನೇತೃತ್ವ ನಿಮ್ ನೇತೃತ್ವ ಅಂತ ನಾನು ಯಾವಾಗೂ ಕೂಡ ಮಾಡಿಲ್ಲ. ಬಂಡೆಪ್ಪರೇ ನೀವು 3-4 ಬಾರಿ ಶಾಸಕರಾಗಿ ನಿಮ್ ಜೊತೆಯಲ್ಲಿ ನಾನು ನೀವು ಮಂತ್ರಿಯಾಗಿ ಕುಮಾರಸ್ವಾಮಿ ಮುಖ್ಯಮಂತ್ರಿ ಇದರಲ್ಲಿ ನೀವು ಉಸ್ತುವಾರಿ ಸಚಿವರಾಗಿದ್ರಿ, ನಾನು ಯಾದಗಿರಿ ಉಸ್ತುವಾರಿ ಸಚಿವರಾಗಿದ್ದೀನಿ. ನಮ್ದು ನಿಮ್ದು ಕೋಆರ್ಡಿನೇಷನ್ ಹೆಂಗಿತ್ತು? ಬೀದರ್ ಜಿಲ್ಲೆ ಅಭಿವೃದ್ಧಿ ವಿಷಯದಲ್ಲಿ ಬಂದಾಗಲೂ ಕೂಡ ನಾವೆಲ್ಲರೂ ಜೊತೆಗೂಡಿ ಅಭಿವೃದ್ಧಿ ಮಾಡ್ತಕ್ಕಂಥ ಕೆಲಸ ಮಾಡಿದ್ವಿ. ಬಂಡೆಪ್ಪವರು ಆ ಪಕ್ಷ ಈ ಪಕ್ಷ ನಾನು ಬಂಡೆಪ್ಪರು ಕೂಡ ನಮ್ಗೆ ಎಂದು ಅಂದಿಲ್ಲ ಗೌಡ್ರೆ ಕಾಂಗ್ರೆಸ್ ನಾನ್ ಜನತಾದಳ ನಾನ್ ಬಿ ಎಂದು ಪಾಪ ಅವರು ಗೌಡ್ರೆ ಪಾರ್ಟಿ ಬರ್ತದ ಹೋಗ್ತದ. ಬಹಳ ದೊಡ್ಡ ಮನಸ್ಸು ಬಂಡೆಪ್ಪರು. ಠೋಕ್ ಅವ್ರು ಯಾವಾಗಲೂ ಅಂದ್ರೆ ಠೋಕ್ ಮಾತೆ ಅವ್ರು. ಇಲ್ಲ ಗೌಡ್ರೆ ನಾವೆಲ್ಲ ಅಭಿವೃದ್ಧಿ ಮಾಡೋಣ, ಬೀದರ್ ಜಿಲ್ಲೆಗೆ ಏನಾದ್ರು ಒಂದು ಹೊಸದು ಸಂದೇಶ ಕೊಡೋಣ. ಯಾಕಂದ್ರೆ ಬೀದರ್ ಜಿಲ್ಲೆಯಲ್ಲಿ ಆಗ್ತಕ್ಕಂಥದ್ದು ನಾವೇನೋ ಅಧಿಕಾರದಲ್ಲಿ ಇದ್ದೀವಿ ಅಂದ್ರೆ ಒಂದು ವಿಷನ್ ಇರ್ಬೇಕು ಅಂತೀವಿ. ಪಾಪ ಬಂಡೆಪ್ಪ ಕಾಶಪ್ಪರು ಹೇಳ್ತಾ ಇದ್ರು ನಮ್ಮ ಹತ್ರ ಏನಾದ್ರು ಒಂದು ವಿಷನ್ ಇರ್ಬೇಕು. ಇವತ್ತು ಆ ವಿಷನ್ ನಾವೇನಾದ್ರೂ ಮಾಡಿ ಬೀದರ್ ಜಿಲ್ಲೆ ಅಭಿವೃದ್ಧಿ ಮಾಡ್ಬೇಕು ಅಂತ ಇವತ್ತು ಅವ್ರದ್ದು ಕೂಡ ಸಂಕಲ್ಪ ಇದೆ, ನಮ್ದು ಕೂಡ ಸಂಕಲ್ಪ ಇದೆ. ಇವತ್ತು ನಾವು ಹೇಳಿದ್ರಿ ಇವತ್ತು ST ಸರ್ಟಿಫಿಕೇಟ್ ಹೋರಾಟ ಸಲುವಾಗಿ ರಾಜ್ಯ ಸರ್ಕಾರದಲ್ಲಿ ನೀವಿದ್ರಿ. ಇವತ್ತು ಈಶ್ವರ್ ಖಂಡ್ರೆ ಇರ್ಬೋದು, ರೈತ್ ಖಾನ್ ಇರ್ಬೋದು, ಬೇರೆ ಯಾರೇ ಇರ್ಬೋದು, ನಾವೆಲ್ಲರೂ ಒಗ್ಗಟ್ಟು ಕೂಡಿ ಇವತ್ತು ರಾಜ್ಯ ಸರ್ಕಾರದಿಂದ ಯಾವ ರೀತಿ ಕೇಂದ್ರ ಸರ್ಕಾರಗಳಿಗೆ ಏನೇನ್ ಮಾಡ್ಬೇಕು ಏನ್ ಆಗ್ಬೇಕು ಅದೆಲ್ಲ ಕೂಡ ನಮ್ಮೆಲ್ಲರ ಚಿಂಕುಡರಿಗೆ ಬಸವರಾಜ್ ಅವರಿಗೆ ಪಂಡಿತ್ ಅವರಿಗೆ
ಎಲ್ಲರಿಗೆ ಹಿಡ್ಕೊಂಡು ನಾವು ಆ ಕಾರ್ಯ ಮಾಡ್ತಕ್ಕಂಥ ಕೆಲಸ ಮಾಡ್ತೀವಿ. ಈಗಾಗಲೇ ಮೊನ್ನೆ ನಾನು ಡೆಲ್ಲಿಯಲ್ಲಿ ಇದ್ದಾಗ ತಾವೆಲ್ಲ ಇಲ್ಲಿ ಬೀದರ್ ಜಿಲ್ಲೆಯಿಂದ ಸಾಕಷ್ಟು ಸಮಾಜದ ಮುಖಂಡರಿಗೆ, ಯುವಕರಿಗೆ, ಕಾರ್ಯಕರ್ತರಿಗೆ ಕೂಡ ತಾವು ಡೆಲ್ಲಿ ಕರೆಸಿದ್ರಿ. ಅಲ್ಲಿ ಡೆಲ್ಲಿ ಕರೆಸಿ ಕುಮಾರಸ್ವಾಮಿ ಅವರು ಬೇರೆ ಬೇರೆ ಮುಖಂಡರಿಗೆ ಭೇಟಿ ಮಾಡ್ತಕ್ಕಂಥ ಕೂಡ ವ್ಯವಸ್ಥೆ ತಾವು ಮಾಡಿದ್ರಿ. ಯಾಕಂದ್ರೆ ನಾನು ಕೂಡ ಆ ಸಮಯದಲ್ಲಿ ಡೆಲ್ಲಿಯಲ್ಲೇ ಇದ್ದ. ನನಗೆಲ್ಲ ಸಮಾಜದ ಮುಖಂಡರು ಹೇಳ್ತಾ ಇದ್ರು, ನಿಮ್ಮ ಪ್ರಯತ್ನ ಮುಂದುವರಿಲಿ. ನಮ್ಮ ರಾಜ್ಯ ಮತ್ತು ಕೇಂದ್ರ ಸರ್ಕಾರ, ಆ ಸರ್ಕಾರ ಈ ಸರ್ಕಾರ ಬೇಡ, ಈ ವೇದಿಕೆ ಬೇಕು. ಎಲ್ಲ ಕೂಡ ಅಭಿವೃದ್ಧಿ ಮಾಡ್ತಕ್ಕಂಥವ್ರು ಕನಕದಾಸರ ಜಯಂತಿ ಆಚರಣೆ ಮಾಡ್ತಾ ಇದ್ದೀವಿ. ಅದರ ಸಲುವಾಗಿ ನಾವೆಲ್ಲರೂ ಕೂಡ ಬರ್ತಕ್ಕಂಥ ದಿನದಲ್ಲಿ ಆದಷ್ಟು ಬೇಗನೆ ಕೇಂದ್ರ ಸರ್ಕಾರ ಆದೇಶ ಮಾಡಲಿ ಅಂತ ನಾವೆಲ್ಲ ಹೇಳಿ, ಇವತ್ತೇನು ಈಗ ನೀವು ನನಗೆ ಹೇಳಿದ್ರಿ, ಪಾಪ ಇವತ್ತು ಬಂದಿರಿ, ನೀವು 7ನೇ ತಾರೀಕು ಬರ್ರಿ, ಪಾಪ ಬರ್ರಿ, ತಮ್ಮ ಹಿತವಚನ ಹೇಳ್ರಿ. ಆದ್ರೆ ಬಂದಾಗ ಎಲ್ಲರಿಗೆ ಏನ್ ಹೇಳ್ಬೇಕು ಅದು ಬುದ್ಧಿವಾದನು ಹೇಳ್ರಿ. ಯಾಕಂದ್ರ ಯಾರಿಗೆ ಏನ್ ಹೇಳ್ಬೇಕು ಅವ್ರಿಗೂ ಬುದ್ಧಿವಾದ ಹೇಳ್ರಿ. ಯಾಕಂದ್ರೆ ಯಾರು ಕೂಡ ಇವತ್ತು ನೋಡಿ ಒಂದ್ ಕೈ ತಾಳಿ ಬಾರಿಸಲ್ಲ. ನನಗೆ ಮಾತಾಡಿದ್ರು ಅವರೇ ಇದ್ದಾರ. ಅವ್ರು ಯಾರಪ್ಪ? ವಿನಾಯಕ ಮತ್ತಾರು ಪವನ್ ಗುಂಡ. ಅವರೇ ನನ್ನ ಮನೆಗೆ ಬಂದು, ಸರ್ ನಿಮ್ ನೇತೃತ್ವದಲ್ಲೇ ಮಾಡೋಣ ಅಂತ ಅವ್ರು. ನನ್ನ ನೇತೃತ್ವ ನಿಮ್ ಅವ್ರಿಗೆ ಕೇಳಿ ಸರ್, ನನ್ನ ನೇತೃತ್ವ ನಿಮ್ ನೇತೃತ್ವ ಅಲ್ಲ ಅಂತ ಹೇಳಿದೀನಿ. 7 ಗಂಟೆಗೆ ನೋಡ್ತೀನಿ ಅವ್ರ ಫೇಸ್ಬುಕ್ ಬಂದು ಶಾಸಕರು 7ನೇ ತಾರೀಕು ಕನಕದಾಸರ ಜಯಂತಿ. ಮತ್ತೀಗ ನಾವೆಲ್ಲ ಹೋಗ್ ಸರ್, ಈಗ ಮತ್ತೆ ಇವರು ಅಧ್ಯಕ್ಷರು ಕೆಲಸ ಮುಂದುವರಿಬೇಕಲ್ಲ. ಅದಕ್ಕೆ ಬಿಟ್ರೆ ಬೇರೆ ಏನಿಲ್ಲ. ತಾವೇನು ಮುಂದಿನ ದಿನಗಳಲ್ಲಿ ತಮ್ಮ ಸಲಹೆ ಕೊಟ್ಟಿದ್ರಿ, ಎಲ್ಲರೂ ಒಗ್ಗಟ್ಟಾಗಿ ಸಮಾಜದ ಮುಖಂಡರು ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಏನು ಕನಕದಾಸರ ಜಯಂತಿ ಬಹಳ ವಿಜೃಂಭಣೆಯಿಂದ ಒಂದಾಗಿ ಮಾಡ್ತಕ್ಕಂಥ ಪ್ರಯತ್ನ ನಾವು ನೀವು ಕೂಡ ಎಲ್ಲರೂ ಕೂಡ ಮಾಡೋಣ. ಇವತ್ತೇನು 538ನೇ ಈ ಒಂದು ಜಯಂತಿ ಉತ್ಸವ ಬಹಳ ಬೆಳಗ್ಗೆ, ಯಾಕಂದ್ರೆ ತಾಯಂದ್ರು ಅಮ್ಮ ಇನ್ನೊಂದು 15 ನಿಮಿಷ ಕುಂಡ್ರಿ, ಯಾಕ ದಯಮಾಡಿ ಯಾರು ಹೇಳ್ಬೇಡ್ರಿ, ಅಪ್ಪಾಜಿಯವರ ಒಂದು ಆಶೀರ್ವಚನ ಮಾಡಬೇಕು. ನಾವು ಕೂಡ ಅದಕ್ಕೆ ಕಡಿಮೆ, ಯಾಕಂದ್ರೆ ಅಪ್ಪಾಜಿಯವರ ಆಶೀರ್ವಚನ ಕೇಳಬೇಕು ಅಂತ ನಾವು ನೀವೆಲ್ಲ ಕಾಯ್ತಾ ಇದೀವಿ. ಆ ಸಲಕ್ಕೆ ಸಮಯ ಕೂಡ ಆಗಿದೆ. ಯಾಕಂದ್ರೆ ನೀವೆಲ್ಲ 11:30 ಈ ಮೆರವಣಿಗೆ ಪ್ರಾರಂಭ ಆಗಿದೆ. ಆ ಸಲುವಾಗಿ ಇವತ್ತೆಲ್ಲರಿಗೂ ಕೂಡ ಹಾರ್ದಿಕ ಅಭಿನಂದನೆ ಸಲ್ಲಿಸ್ತೀನಿ. ಈ ಸಮಾಜ ಇನ್ನು ಈಗಾಗಲೇ ಶಿಕ್ಷಣದ ಬಗ್ಗೆ ಹೇಳಬೇಕಾಗಿತ್ತು ಅಂದ್ರೆ ಹೇಳಿದ್ರು. ಬಹಳಷ್ಟು ಹಿಂದೆ ನೋಡಿದಾಗ, ಇವಾಗ ನೋಡಿದಾಗ ಶಿಕ್ಷಣದಲ್ಲಿ ಈ ಸಮಾಜ ಬಹಳ ಪರಿವರ್ತನೆ ಆಗ್ತಾ ಇದೆ. ಹಿಂದೆ ನಾವು 10 ವರ್ಷ 20 ವರ್ಷ ನೋಡಿದಾಗ ಏನಪ್ಪ ನಮಗೆ ಕುರಿ ಕಾಯ್ದರೆ ಆಯ್ತು, ನಮ್ ಕೆಲಸ ಹೋದ್ರೆ ಆಯ್ತು, ಕಾಯಕವೇ ಕೈಲಾಸ ಅಂತ ಎಲ್ಲ. ಇವತ್ತು ನೀವು ಶಿಕ್ಷಣ ರಂಗದಲ್ಲಿ ನೋಡಿ, ಇವತ್ತೆಲ್ಲಿ IAS IPS, ಇವತ್ತು PSI ಸರ್ಕಾರ. ನನಗನ್ಸಿದ ಮಟ್ಟಿಗೆ ನಮ್ ಟ್ರಾಫಿಕ್ PSI ಇಲ್ಲೇ ಇದ್ದಲ್ಲಪ್ಪ. ನೀನು ಬಂದ ಸಮಾಜ ಅಲ್ಲ. ಇವತ್ತು ಎಲ್ಲಾ ಇದ್ರಲ್ಲಿ ನೋಡ್ರಿ, ಎಲ್ಲಾ ವೃತ್ತಿಯಲ್ಲಿ ಇವತ್ತೆಲ್ಲರೂ ಕೂಡ ಮುಂದುವರಿತಾ ಇದ್ರೆ, ಇನ್ನೂ ಮುಂದುವರಿಬೇಕು. ಇವತ್ತು ಶಿಕ್ಷಣ ಇದರಲ್ಲಿ ಬಹಳಷ್ಟು ಕಾಳಜಿ ವಹಿಸಿ ಎಲ್ಲಾ ಇದರಲ್ಲಿ ತಮ್ಮ ಸಮಾಜ ಬೆಳೀಲಿ ಅಂತ ನಾನು ಹಾರೈಸಿ, ನನಗ ಇಲ್ಲಿ ಫ್ಲಾಟ್ ಖರೀದಿಸುವ ಪ್ಲಾನ್ ಇದ್ದೀರಾ? ಹಾಗಾದ್ರೆ ಕೇತಕಿ ಡೆವಲಪರ್ಸ್ ನಲ್ಲಿ ಮೂಲಭೂತ ಸೌಕರ್ಯಗಳುಳ್ಳ ಸಿಸಿ ರೋಡ್, ಫುಟ್ಪಾತ್, ಗಾರ್ಡನ್, ಅಂಡರ್ ಡ್ರೈನೇಜ್, ವಾಟರ್ ಸಪ್ಲೈ, ಉತ್ತಮ ಪರಿಸರವುಳ್ಳ ಫ್ಲಾಟ್ಸ್ ಲೇಔಟ್ ಲಭ್ಯ. ಬೀದರ್, ಹುಮ್ನಾಬಾದ್ ಸೇರಿದಂತೆ ಹಲವು ಭಾಗಗಳಲ್ಲಿ ಸುಂದರ ಲೇಔಟ್ಗಳಿದ್ದು ಅತ್ಯುತ್ತಮ ಬೆಲೆ, EMI ಸ್ಕೀಮ್ ಅನ್ನು ಲಭ್ಯ. ಹಾಗಿದ್ರೆ ತಡೆಯಾಕೆ? ಹಿಂದೆ ಸಂಪರ್ಕಿಸಿ 7676474747 MD ಸಂಗಮೇಶ್ ಚಿದ್ರಿ, ಹುಮ್ನಾಬಾದ್. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿಕರದಾಯಕವಾದ ಹುಮ್ನಾಬಾದ್ನ SV TVS ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಇಲ್ಲಿ TVS ನ ಸ್ಪೇರ್ ಪಾರ್ಟ್ಸ್ ಹಾಗೂ ಸರ್ವಿಸ್ ಕೂಡ ಲಭ್ಯ. ಹಾಗಿದ್ರೆ ತಡೆಯಾಕೆ? ಹಿಂದೆ ಭೇಟಿ ನೀಡಿ, ನಾಗಲಕ್ಷ್ಮಿ ಧಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009.